ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ತುಲಾ ರಾಶಿಯವರ ಭವಿಷ್ಯ ಹೇಗಿರಲಿದೆ, ಅದರಲ್ಲೂ ಈ ಆಗಸ್ಟ್ 10ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರದ ಬದಲಾವಣೆಯು ಈ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಈ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆಯೇ ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಾಗಿರ್ಬೋದು, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಕೌಟುಂಬಿಕ ಜೀವನ, ನಿಮ್ಮ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಂಡಿದ್ದೀರಿ, ಇರುವಂತಹ ಸಮಸ್ಯೆಗಳಿಗೆ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ನಿಮಗೆ ಫುಲ್ಲಾಗಿ ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳೋದಿಷ್ಟೇ, ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗಾದರೆ ಈ ತುಲಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಬದಲಾವಣೆಗಳನ್ನು ತರಲಿದೆ ಎಂಬುದನ್ನು ಒಂದೊಂದಾಗಿ ನೋಡ್ತಾ ಬರೋಣ. ಹೌದು ಸ್ನೇಹಿತರೆ, ಈ ತುಲಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಪರಿಪೂರ್ಣ ಮತ್ತು ಸಮತೋಲನ ಹಾಗೂ ಸಾಮರಸ್ಯದ ಪಾಲುದಾರಿಕೆಗಾಗಿರುವಾಗ ನಿಮ್ಮ ಸ್ವಾಭಾವಿಕ ಬಯಕೆಯು ಅತ್ಯಂತ ಕ್ರಿಯಾಶೀಲವಾಗಿ ಮತ್ತು ಸಕಾರಾತ್ಮಕವಾಗಿ ಈ ತಿಂಗಳಿನಲ್ಲಿ ಇರಲಿದೆ. ಇದಕ್ಕೆ ಮುಖ್ಯ ಕಾರಣ ಏನಂದರೆ ನಿಮ್ಮ ಸಾರ್ವಜನಿಕ ಜೀವನದಲ್ಲಿ ಉಂಟಾಗುವಂತಹ ದೊಡ್ಡ ಬದಲಾವಣೆಗಳು. ಸೂರ್ಯ ಮತ್ತು ಬುಧರು ನಿಮ್ಮ ವೃತ್ತಿ ಮತ್ತು ಆದಾಯದ ಮನೆಗಳಲ್ಲಿ ಅದ್ಭುತವಾಗಿ ಸಂಚಾರವನ್ನು ಮಾಡ್ತಿರೋ ಕಾರಣ ನೀವು ಅಸಾಧಾರಣವಾದಂತಹ ಅಧಿಕಾರ, ತೀಕ್ಷ್ಣವಾದಂತಹ ಸಂವಹನ ಮತ್ತು ಅತ್ಯಂತ ಗೋಚರಿಸುವ ವೃತ್ತಿಪರ ಖ್ಯಾತಿಯನ್ನು ಪಡೆದುಕೊಳ್ತಾ ಹೋಗ್ತೀರಿ. ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರನು ನಿಮ್ಮ ಪ್ರತ್ಯೇಕಿಸುವ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಕುಳಿತಿರುವ ಕಾರಣ ಈ ಸ್ಥಾನಮಾನದ ಏರಿಕೆಯು ಎಚ್ಚರಿಕೆಯ ಶಕ್ತಿ ನಿರ್ವಹಣೆಯನ್ನು ಕೂಡ ಬಯಸಲಿದೆ. ಈ ಸ್ಥಾನವು ಗುಪ್ತ ಖರ್ಚುಗಳ ಬಗ್ಗೆ ಮತ್ತು ನಿಮ್ಮ ದೈಹಿಕ ಚೈತನ್ಯದ ಕುಸಿತದ ಬಗ್ಗೆಯೂ ಕೂಡ ಎಚ್ಚರಿಕೆಯನ್ನು ನೀಡಲಿದೆ. ಆದ್ದರಿಂದ ನಿಮ್ಮ ಸಾರ್ವಜನಿಕ ಯಶಸ್ಸನ್ನು ಆಳವಾದ ವಿಶ್ರಾಂತಿಯೊಂದಿಗೆ ಸಮತೋಲನಗೊಳಿಸುವಂತೆ ಇದು ಒತ್ತಾಯಿಸುತ್ತದೆ. ಮೇಲಾಗಿ ಉಚ್ಚಗುರುವು ನಿಮ್ಮ ವೃತ್ತಿ ಕ್ಷೇತ್ರದ ಅಪಾರವಾದ ವಿಸ್ತರಿಸುವ ಒತ್ತಡವನ್ನು ಮುಂದುವರಿಸುತ್ತಿದ್ದು, ನೀವು ಹೊಸ ನಾಯಕತ್ವದ ಪಾತ್ರಗಳನ್ನು ಕೂಡ ವಹಿಸಿಕೊಳ್ಳಬೇಕೆಂದು ಒತ್ತಾಯಿಸಲಿದ್ದಾರೆ. ಆರಂಭದಲ್ಲಿ ಮಂಗಳನು ದೂರ ಪ್ರಯಾಣ ಅಥವಾ ಹಂಚಿಕೆಯ ಸಂಪತ್ತಿನ ವಿಷಯದಲ್ಲಿ ಸ್ವಲ್ಪ ಘರ್ಷಣೆಯನ್ನು ಕೂಡ ಉಂಟು ಮಾಡಬಹುದಾದರೂ, ನಿಮ್ಮ ಹಿರಿಯ ಸಹೋದರರು ಮತ್ತು ವಿಸ್ತಾರವಾದ ವೃತ್ತಿಪರ ಜಾಲಗಳನ್ನು ಬಳಸಿಕೊಳ್ಳುವ ನಿಮ್ಮ ಸಾಮರ್ಥ್ಯವು ಈ ಆಗಸ್ಟನ್ನು ಗಮನಾರ್ಹವಾಗಿ ಸ್ಪಷ್ಟ ಲಾಭಗಳೊಂದಿಗೆ ಮುಕ್ತಾಯಗೊಳಿಸುವುದನ್ನು ಖಚಿತಪಡಿಸಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಆಗಸ್ಟ್ ತಿಂಗಳು ಈ ತುಲಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಗ್ರಹ ಸಂಚಾರ ಹೇಗಿರಲಿದೆ, ಪ್ರಭಾವ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಸೂರ್ಯಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ ಸ್ನೇಹಿತರೆ. 10ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 17ನೇ ತಾರೀಕುವರೆಗೆ ಇದ್ದಂತಹ ಸೂರ್ಯನು ಆರಂಭದಲ್ಲಿ ನಿಮ್ಮ ವೃತ್ತಿ ಜೀವನದ ಸ್ಥಾನವನ್ನು ಬಲವಾಗಿ ಬೆಳಗಿಸುತ್ತದೆ. ನಂತರ ನಿಮ್ಮ ಆದಾಯವನ್ನು ಅದ್ಭುತವಾಗಿ ಹೆಚ್ಚಿಸಲಿದೆ ಮತ್ತು ಪ್ರಬಲ ಜಾಲಗಳ ಮೂಲಕ ನಿಮ್ಮ ಆಸೆಗಳು ಕೂಡ ಈಡೇರ್ತಾ ಹೋಗ್ತವೆ ಅಂತಲೇ ಹೇಳ್ಬೋದು. ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 5ರವರೆಗೆ ಸ್ವಕ್ಷೇತ್ರದಲ್ಲಿ ಇರತಕ್ಕಂತಹ ಬುಧನು ಸಂಕ್ಷಿಪ್ತವಾಗಿ ದೂರ ಪ್ರಯಾಣ ಮತ್ತು ಅದೃಷ್ಟವನ್ನು ಬೆಂಬಲಿಸಲಿದ್ದಾರೆ. ನಂತರ ನಿಮ್ಮ ವೃತ್ತಿಪರ ಸಂವಹನವಾಗಿ ತೀಕ್ಷ್ಣವಾಗಿ ಇನ್ನಷ್ಟು ಲಾಭವನ್ನು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶುಕ್ರನು ನಿಮ್ಮ ದೈಹಿಕ ಚೈತನ್ಯವನ್ನು ತಗ್ಗಿಸಲಿದ್ದು ಮತ್ತು ಐಷಾರಾಮಿ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಗುಪ್ತ ಖರ್ಚುಗಳನ್ನು ಕೂಡ ಹೆಚ್ಚಿಸಲಿದ್ದಾರೆ. ಇದು ನಿಮಗೆ ಆಳವಾದ ವಿಶ್ರಾಂತಿಗೆ ಆದ್ಯತೆ ನೀಡುವಂತೆ ಒತ್ತಾಯಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 8ನೇ ಮನೆಯಲ್ಲಿ ಆಗಸ್ಟ್ 1ರಿಂದ 2ನೇ ತಾರೀಕುವರೆಗೆ ಇದ್ದಂತಹ ಮಂಗಳನು ಗುಪ್ತ ವಿಷಯಗಳು ಮತ್ತು ಜಂಟಿ ಸಂಪತ್ತನ್ನು ಸಂಕ್ಷಿಪ್ತವಾಗಿ ಪ್ರಕ್ಷುಬ್ಧಗೊಳಿಸುತ್ತಿದ್ದಾರೆ ಅಂತಲೇ ಹೇಳ್ಬೋದು. ನಂತರ ಹಠಾತ್ ಅವೇಗಯುತ ಶಕ್ತಿಯೊಂದಿಗೆ ನಿಮ್ಮ ಅದೃಷ್ಟ ಮತ್ತು ದೂರ ಪ್ರಯಾಣಕ್ಕೆ ಅಡ್ಡಿಪಡಿಸಲು ವೇಗವಾಗಿ ಚಲಿಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 10ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಗುರು ನಿಮ್ಮ ವೃತ್ತಿ ಜೀವನದ ಜವಾಬ್ದಾರಿಗಳು ಮತ್ತು ಸಾರ್ವಜನಿಕ ಅಧಿಕಾರವನ್ನು ಆಳವಾಗಿ ವಿಸ್ತರಿಸುವುದನ್ನು ಮುಂದುವರಿಸ್ತಾ ಬರ್ತಾರೆ. ಇದು ಆಳವಾದ ಬುದ್ಧಿವಂತಿಕೆಯನ್ನು ತರಲಿದ್ದು, ಆದರೆ ನಿಮ್ಮ ದೈನಂದಿನ ಕೆಲಸದ ಮೇಲೆ ಅಪಾರ ಒತ್ತಡವನ್ನು ಕೂಡ ಬೀರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶನಿಗ್ರಹದ ವಿಚಾರಕ್ಕೆ ಬರೋದಾದರೆ, 6ನೇ ಮನೆಯಲ್ಲಿ ವಕ್ರ ಸ್ಥಿತಿಯಲ್ಲಿ ಇಡೀ ತಿಂಗಳು ಇರತಕ್ಕಂತಹ ಶನಿಯು ಶತ್ರುಗಳು ಮತ್ತು ದೈನಂದಿನ ಅಡೆತಡೆಗಳ ವಿರುದ್ಧ ಹೆಚ್ಚು ಶಿಸ್ತಿನ ಪ್ರಯತ್ನಗಳನ್ನು ಕಾಯ್ದುಕೊಳ್ಳಲಿದೆ. ನಿಮ್ಮ ಹಿಂದಿನ ಪರಿಶ್ರಮವು ದೀರ್ಘಕಾಲದ ಕಾರ್ಯಸ್ಥಳವಾದ ಸಮಸ್ಯೆಗಳನ್ನು ನಿಧಾನವಾಗಿ
ಆದರೆ ವಿಶ್ವಾಸಾರ್ಹವಾಗಿ ಜಯಿಸುವುದನ್ನು ಖಚಿತಪಡಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ 5ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಹಿಡಿತಿಂಗಳು ಇರತಕ್ಕಂತಹ ರಾಹು ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ, ಊಹಾಪೋಹಗಳು ಮತ್ತು ನಿಮ್ಮ ಮಕ್ಕಳೊಂದಿಗಿನ ಸಂಬಂಧಗಳಲ್ಲಿ ಸಂಬಂಧಿಸಿದಂತೆಯೇ ಸಾಂಪ್ರದಾಯಿಕವಲ್ಲದ ಆಲೋಚನೆಗಳನ್ನು ಮತ್ತು ಆತಂಕಗಳನ್ನು ಮುಂದುವರಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೇತು ಗ್ರಹದ ವಿಚಾರಕ್ಕೆ ಬರೋದಾದರೆ 11ನೇ ಮನೆಯಲ್ಲಿ ವಕ್ರಿ ಸ್ಥಾನದಲ್ಲಿ ಹಿಡಿತಿಂಗಳು ಇರತಕ್ಕಂತಹ ಕೇತು ನಿಮ್ಮ ಹಿರಿಯ ಸಹೋದರರು, ಜಾಲಗಳು ಮತ್ತು ನಿಮ್ಮ ಆಸೆಗಳ ಅಂತಿಮ ಈಡೇರಿಕೆಯ ಬಗ್ಗೆ ಆಧ್ಯಾತ್ಮಿಕ ಬೇರ್ಪಡುವಿಕೆ ಮತ್ತು ಗುಪ್ತ ಅಭದ್ರತೆಯ ಭಾವನೆಯನ್ನು ಮುಂದುವರಿಸಲಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಸಾಕಷ್ಟು ಬದಲಾವಣೆಗಳನ್ನು ಈ ಜುಲೈ ತಿಂಗಳಿನಲ್ಲಿ ಈ ತುಲಾ ರಾಶಿಯವರು ಕಾಣ್ತಾ ಬರ್ತೀರಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಗ್ರಹಗಳ ಬಲವಾದ ಶಕ್ತಿಯು ನಿಮ್ಮ 10 ಮತ್ತು 11ನೇ ಮನೆಗಳಲ್ಲಿ ಬೆಳಗಿಸುತ್ತಿರುವ ಕಾರಣ ಈ ರಾಶಿಯವರಿಗೆ ಈ ತಿಂಗಳು ನಿಮ್ಮ ವೃತ್ತಿ ಜೀವನವು ಬಹಳ ಅದ್ಭುತವಾಗಿರಲಿದೆ. ಸೂರ್ಯನು ಆಗಸ್ಟ್ 17ರವರೆಗೆ ನಿಮ್ಮ 10ನೇ ಮನೆಯಲ್ಲಿ ಅಪಾರ ಅಧಿಕಾರವನ್ನು ಹೊಂದಿರುತ್ತಾನೆ. ಇದು ಮೇಲಾಧಿಕಾರಿಗಳಿಂದ ಅರ್ಹವಾದ ಮನ್ನಣೆ ಮತ್ತು ನಿಮ್ಮ ಸಾರ್ವಜನಿಕ ಖ್ಯಾತಿಯಲ್ಲಿ ಏರಿಕೆಯನ್ನು ತರಲಿದೆ. ಆಗಸ್ಟ್ 5ರಂದು ಬುಧನು 10ನೇ ಮನೆಗೆ ಸೇರಿದಾಗ ನಿಮ್ಮ ವೃತ್ತಿಪರ ಸಂವಹನವು ಅತ್ಯಂತ ಕಾರ್ಯತಂತ್ರದಿಂದ ಕೂಡಿರಲಿದೆ. ನೀವು ಸಂಕೀರ್ಣ ಕಲ್ಪನೆಗಳನ್ನು ಸುಲಭವಾಗಿ ವ್ಯಕ್ತಪಡಿಸ್ತಾ ಹೋಗ್ತೀರಿ ಮತ್ತು ನಿಮ್ಮ ಉಚ್ಚ ಗುರುವಿನಿಂದ ಮುಂದುವರೆದಿರುವ ದೊಡ್ಡ ಪ್ರಮಾಣದ ಜವಾಬ್ದಾರಿಗಳ ಒತ್ತಡವನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ತಿಂಗಳು ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ. ಗಮನವೆಲ್ಲವೂ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಪಡೆಯುವುದರ ಮೇಲೆ ನಿಮಗೆ ಇರಲಿದೆ ಈ ತಿಂಗಳು ಅಂತಲೇ ಹೇಳ್ಬೋದು. ಹಾಗೆ ಆಗಸ್ಟ್ 17ರ ನಂತರ ಸೂರ್ಯ ನಿಮ್ಮ 11ನೇ ಮನೆಗೆ ತನ್ನ ಮೂಲ ತ್ರಿಕೋನವನ್ನು ಪ್ರವೇಶ ಮಾಡುವ ಕಾರಣ ನಂತರ ಆಗಸ್ಟ್ 22ರಿಂದ ಬುಧನು ಕೂಡ ಪ್ರವೇಶ ಮಾಡೋದರಿಂದ ಈ ಅದ್ಭುತ ಸಂಯೋಜನೆಯು ಗಣನೀಯ ಆಧಾರದ ಬೆಳವಣಿಗೆಯನ್ನು ಮತ್ತು ಪ್ರಭಾವಶಾಲಿ ಜಾಲಗಳಿಂದ ಬಲವಾದ ಬೆಂಬಲವನ್ನು ಕೂಡ ಖಾತರಿಪಡಿಸುತ್ತದೆ. 11ನೇ ಮನೆಯಲ್ಲಿ ಕೇತುವಿನ ಅತಿಯಂಶ ನಿರ್ಲಿಪ್ತತೆ ಇದ್ದರೂ ಸಹ ನಿಮ್ಮ ಸಹಕಾರಿ ಪ್ರಯತ್ನಗಳು ಬೆಳಗ್ತಾ ಹೋಗ್ತವೆ. ನಿಮ್ಮ 6ನೇ ಮನೆಯಲ್ಲಿರ್ತಕ್ಕಂತಹ ಶನಿಯು ಶಿಸ್ತಿನ ಮತ್ತು ನಡೆಯುತ್ತಿರುವ ಶಕ್ತಿಯ ಮೇಲೆ ಭರವಸೆ ಇರಿಸಿ ಕಚೇರಿಯ ಸ್ಪರ್ಧೆಯಲ್ಲಿ ವ್ಯವಸ್ಥಿತವಾಗಿ ಹತ್ತಿಕ್ಕಿ ನಿಮ್ಮ ಉನ್ನತ ಸ್ಥಾನವನ್ನು ಇನ್ನಷ್ಟು ಭದ್ರಗೊಳಿಸ್ತಾ ಬರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ವಿಚಾರಕ್ಕೆ ಬರೋದಾದರೆ ಉದ್ಯಮ ಮಾಡ್ತಿರೋರಿಗೆ ವೇಗದ ಬೆಳವಣಿಗೆ ಮತ್ತು ಅತ್ಯಂತ ಕಾರ್ಯತಂತ್ರದ ಮಾತುಕತೆಗಳು ಬಹಳಷ್ಟು ಎದುರಾಗ್ತಾ ಹೋಗ್ತವೆ ಈ ತಿಂಗಳಿನಲ್ಲಿ. ನಿಮ್ಮ ಅದೃಷ್ಟದ ಅಧಿಪತಿಯಾದಂತಹ ಬುಧನು ನಿಮ್ಮ ವೃತ್ತಿ ಮತ್ತು ಆದಾಯದ ಕ್ಷೇತ್ರಗಳ ಮೂಲಕ ಇನ್ನಷ್ಟು ಬಲವಾಗಿ ಸಂಚರಿಸಲಿದ್ದಾರೆ. ಹಾಗೆ ಹೆಚ್ಚು ಲಾಭವೂ ಕೂಡ ಆಗಲಿದೆ. ಉಚ್ಚ ಗುರುವು ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳ ಅಪಾರ ವಿಸ್ತರಣೆಯನ್ನು ಮುಂದುವರಿಸುವ ಕಾರಣ ಇದು ಉನ್ನತ ಮಟ್ಟದ ಗ್ರಾಹಕರು ಮತ್ತು ಗಮನಾರ್ಹ ಮಾರುಕಟ್ಟೆ ಅಧಿಕಾರವನ್ನು ತರಲಿದೆ. ಆಗಸ್ಟ್ 5 ಮತ್ತು 22ರ ನಡುವಿನ ಸ್ಪಷ್ಟತೆಯನ್ನು ಬಳಸಿ ಯಾವುದೇ ಪ್ರಮುಖ ಒಪ್ಪಂದಗಳನ್ನು ಔಪಚಾರಿಕಗೊಳಿಸ್ತಾ ಬಂದರೆ ಬುಧನ ಸಂಚಾರವೂ ಕೂಡ ನಿಮಗೆ ಬಹಳ ಉತ್ತಮವಾಗಿ ಇರಿಸಲಿದೆ. ಏಕೆಂದರೆ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ಇನ್ನಷ್ಟು ಜಾಸ್ತಿ ಮಾಡಲಿದೆ ಅಂತಲೇ ಹೇಳ್ಬೋದು. ಆಗಸ್ಟ್ 2ರಂದು ನಿಮ್ಮ 9ನೇ ಮನೆಗೆ ಪ್ರವೇಶಿಸುವಂತಹ ಮಂಗಳನು ವಿಚಿತ್ರಕಾರಕ ಶಕ್ತಿಯನ್ನು ನಿರ್ವಹಿಸ್ತಾ ಬರ್ತಾರೆ. ಈ ಸವಾಲಿನ ಸಂಚಾರವು ವಿದೇಶಿ ಪಾಲುದಾರರೊಂದಿಗೆ ಹಠಾತ್ ವಿವಾದಗಳನ್ನು ಪ್ರಚೋದಿಸಬಹುದು ಅಥವಾ ದೀರ್ಘ ವ್ಯಾಪಾರ ಪ್ರಯಾಣದ ಸಮಯದಲ್ಲಿ ಆಘಾತಕಾರಿ ಮತ್ತು ದುಬಾರಿ ತಪ್ಪುಗಳನ್ನು ಉಂಟು ಮಾಡ್ಬೋದು. ಈ ಸಮಯದಲ್ಲಿ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಬಲವಂತವಾಗಿ ಮಾಡುವುದನ್ನು ತಪ್ಪಿಸಿ ಮೇಲಾಗಿ ನಿಮ್ಮ ರಾಶಿಯಾಧಿಪತಿಯಾದಂತಹ ಶುಕ್ರನು ವೆಚ್ಚದ 12ನೇ ಮನೆಯಲ್ಲಿ ನಿತ್ಯ ಸ್ಥಿತಿಯಲ್ಲಿ ಇರುವ ಕಾರಣ ಇದು ದುಬಾರಿ ಕಾರ್ಪೊರೇಟ್ ಖರ್ಚುಗಳ ವಿರುದ್ಧ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಲಾಭದ ವಿಚಾರಕ್ಕೆ ಬರೋದಾದರೆ ನೀವು ಹಣದ ಹೊರಹೋಗುವಿಕೆಯನ್ನು ನೀವು ಕಟ್ಟುನಿಟ್ಟಾಗಿ ನಿರ್ವಹಿಸಿದರೆ ಸಂಪತ್ತು ಸಂಗ್ರಹಣೆಯು ಹೆಚ್ಚು ಅನುಕೂಲಕರವಾಗಿ ಇರಲಿದೆ. ಆಗಸ್ಟ್ ಕೊನೆಯ ವೇಳೆಗೆ ಸೂರ್ಯ ಮತ್ತು ಬುಧರ ಪ್ರಬಲ ಸಂಚಾರವು ನಿಮ್ಮ 11ನೇ ಮನೆಗೆ ಆಗಮಿಸುವುದರಿಂದ ನಿಮ್ಮ ನಿಯಮಿತ ಆದಾಯದಲ್ಲಿ ಗಣನೀಯ ಹೆಚ್ಚಳವಾಗುವುದನ್ನು ಖಚಿತಪಡಿಸಲಿದೆ. ಇದು ಬಹುಶಃ ಬೋನಸ್ ಅಥವಾ ಲಾಭದಾಯಕ ಜಾಲ ಸಂಪರ್ಕಗಳ ಮೂಲಕ ಸಿಗ್ಬೋದು ಅಂತಲೇ ಹೇಳ್ಬೋದು. ನಿಮ್ಮ ಭೌತಿಕ ಆಸೆಗಳನ್ನು ಈಡೇರಿಸುವ ಲಾಭದಾಯಕ ಅವಕಾಶಗಳನ್ನು ನೀವು ಸುಲಭವಾಗಿ ಆಕರ್ಷಿಸ್ತಾ ಹೋಗ್ತೀರಿ. ನಿಮ್ಮ ವೃತ್ತಿ ಮನೆಯಲ್ಲಿ ಉಚ್ಚಸ್ಥಾನದ ಗುರುವಿನ ನಿರಂತರ ಮತ್ತು ವಿಸ್ತಾರವಾದ ಸ್ಥಿತಿಯು ನಿಮ್ಮ ವೃತ್ತಿಪರ ಸ್ಥಾನಮಾನವು ನೇರವಾಗಿ ಗಳಿಕೆಯನ್ನು ಸಾಮರ್ಥ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಬರ್ತದೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಮತ್ತು ಯೋಗಕ್ಷೇಮದ ವಿಚಾರಕ್ಕೆ ಬರೋದಾದರೆ ಈ ತಿಂಗಳಿನಲ್ಲಿ ನೀವು ಅನುಭವಿಸುತ್ತಿರುವಂತಹ ಅಪಾರ ವೃತ್ತಿ ಜೀವನದ ಯಶಸ್ಸಿನ ಹೊರತಾಗಿಯೂ ನೀವು ದೈಹಿಕ ಚೈತನ್ಯಕ್ಕೆ ಎಚ್ಚರಿಕೆಯ ಗಮನವನ್ನು ಕೊಡಬೇಕು. ನಿಮ್ಮ ರಾಶಿಯ ಅಧಿಪತಿ ಜೀವಂತಿಕೆಯ ಅಧಿಪತಿಯಾಗಿ ಇರೋದರಿಂದ ಶುಕ್ರನು ನಿಮ್ಮ ಪ್ರತ್ಯೇಕಿಸುವ 12ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರುವುದರಿಂದ ನೈಸರ್ಗಿಕ ಸಹಿಷ್ಣುತೆಯನ್ನು ಗಮನಾರ್ಹವಾಗಿ ತಗ್ಗಿಸಲಿದೆ. ಹಾಗೆ ನೀವು ಆಳವಾದ ವಿಶ್ರಾಂತಿಗೆ ಆದ್ಯತೆಯನ್ನು ನೀಡಬೇಕು.
ನಿಮಗೆ ನಿದ್ರಾಹೀನತೆ ಮತ್ತು ಆಯಾಸವೂ ಕೂಡ ಕಾಡಬಹುದು. ಆಗಸ್ಟ್ 2ರಂದು ಆಲ್ರೆಡಿ ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶವನ್ನ ಮಾಡಿರೋ ಕಾರಣ ದೂರದ ಪ್ರಯಾಣದ ಸಮಯದಲ್ಲಿ ಅಪಘಾತಗಳ ಅಪಾಯವನ್ನು ಕೂಡ ಇದು ಹೆಚ್ಚಿಸಲಿದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಮನೆಯಿಂದ ದೂರವಿರುವಾಗ ಹೆಚ್ಚು ಎಚ್ಚರಿಕೆಯಿಂದ ಇರುವುದು ಕೂಡ ಅಗತ್ಯ. ನೂಕುನುಗ್ಗಲು ಮಾಡುವುದನ್ನು ತಪ್ಪಿಸಿ ಅಂತಲೇ ಹೇಳ್ಬೋದು. ಶನಿಯು ನಿಮ್ಮ ವಕ್ರಿ ಸ್ಥಾನದಲ್ಲಿ 6ನೇ ಮನೆಯಲ್ಲಿ ಇರೋ ಕಾರಣ ಅದೃಷ್ಟವಶಾತ್ ನೀವು ಅಪಾರ ಚೇತರಿಕೆಯ ಶಕ್ತಿಯನ್ನು ಹೊಂದಿರ್ತೀರಿ. ಈ ಸಂಚಾರವು ದೀರ್ಘಕಾಲದ ಕಾಯಿಲೆಗಳನ್ನು ಜಯಿಸಲು ಮತ್ತು ಕಟ್ಟುನಿಟ್ಟಾದ ಆರೋಗ್ಯಕರ ದೈನಂದಿನ ದಿನಚರಿಯನ್ನು ಕಾಪಾಡಿಕೊಳ್ಳಲು ಅಗತ್ಯವಾದ ಕಠಿಣ ಶಿಸ್ತನ್ನು ಒದಗಿಸಲಿದೆ. ಇದರಿಂದಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ನಿಮ್ಮ ವೇಳಾಪಟ್ಟಿಯಲ್ಲಿ ಧ್ಯಾನದಂತಹ ಸೌಮ್ಯವಾದ ಪುನಶ್ಚೇತಗೊಳಿಸುವಂತಹ ಅಭ್ಯಾಸಗಳನ್ನು ಸೇರಿಸಿಕೊಳ್ಳುವ ಮೂಲಕ ಶುಕ್ರನ ಬರಿದಾಗಿಸುವಂತಹ ಪರಿಣಾಮವು ಎದುರಿಸಿ ತೀವ್ರವಾದ ಸಾರ್ವಜನಿಕ ಜೀವನವನ್ನು ಶಾಂತವಾಗಿ ಮತ್ತು ಖಾಸಗಿ ಚೇತರಿಕೆಯಿಂದ ಉದ್ದೇಶಪೂರ್ವಕವಾಗಿ ಸಮತೋಲನಗೊಳಿಸುವ ಮೂಲಕ ಬಲವಾಗಿ ಒಟ್ಟಾರೆ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ತಿಂಗಳಿನಲ್ಲಿ ಕಾಣ್ತೀರಿ. ದೈಹಿಕ ಆಯಾಸವು ನಿಮ್ಮ ಸಂಗಾತಿಯೊಂದಿಗೆ ತಪ್ಪು ತಿಳುವಳಿಕೆಗೂ ಕೂಡ ಕಾರಣವಾಗಬಹುದು. ಶಾಂತ ವಿಶ್ರಾಂತಿಗಾಗಿ ನಿಮ್ಮ ಅಗತ್ಯವಾಗಿ ಸ್ಪಷ್ಟವಾಗಿ ವಿವರಿಸ್ತಾ ಬನ್ನಿ. ಆಗಸ್ಟ್ 2ರಂದು ಮಂಗಳನು ನಿಮ್ಮ 9ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ನಿಮ್ಮ ತಾಯಿ ಮತ್ತು ತಂದೆ ಹಾಗೆ ಹಿರಿಯರೊಂದಿಗೆ ವಿಭಿನ್ನ ನಂಬಿಕೆಗಳು ಮತ್ತು ದೂರದ ಪ್ರಯಾಣಗಳ ಯೋಜನೆಗೆ ಸಂಬಂಧಪಟ್ಟಂತೆ ಹಠಾತ್ ತೀವ್ರವಾದಂತಹ ವಾದಗಳನ್ನು ಕೂಡ ನೀವು ಪ್ರಚೋದಿಸಬಹುದು. ಈ ಭಿನ್ನಾಭಿಪ್ರಾಯಗಳನ್ನು ರಾಜತಾಂತ್ರಿಕತೆಯಿಂದ ಎದುರಿಸ್ತಾ ಬನ್ನಿ. ಇದು ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ತರಲಿದೆ ಅಂತಲೇ ಹೇಳ್ಬೋದು. ಇನ್ನು ಶಿಕ್ಷಣದ ವಿಚಾರಕ್ಕೆ ಬರೋದಾದರೆ ಶಿಕ್ಷಣದ ವಿಚಾರದಲ್ಲಿ ಅತ್ಯಂತ ಯಶಸ್ಸನ್ನು ಈ ತಿಂಗಳಿನಲ್ಲಿ ಕಾಣ್ತಾ ಬರ್ತೀರಿ. ಮಾನಸಿಕವಾಗಿ ಬೇಡಿಕೆ ಇರುವಂತಹ ಶೈಕ್ಷಣಿಕ ಅವಧಿಯು ಎದುರಿಸ್ತಾ ಹೋಗ್ತೀರಿ ಅಂತಲೇ ಹೇಳ್ಬೋದು. ಉನ್ನತ ಶಿಕ್ಷಣದ ನಿಮ್ಮ ಗ್ರಹವಾದ ಬುಧನು ನಿಮ್ಮ ವೃತ್ತಿ ಮತ್ತು ಲಾಭದ ಮನೆಯಲ್ಲಿ ಮೂಲಕ ಬಲವಾಗಿ ಸಂಚರಿಸುವ ಕಾರಣ ಇದು ನಿಮಗೆ ಅಸಾಧಾರಣವಾದಂತಹ ಏಕಾಗ್ರತೆ, ಅದ್ಭುತವಾದಂತಹ ಅಭಿವ್ಯಕ್ತಿ ಮತ್ತು ನಿಮ್ಮ ಪ್ರಾಧ್ಯಾಪಕರನ್ನು ಮೆಚ್ಚಿಸುವಂತಹ ಸಾಮರ್ಥ್ಯವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಅಂತಲೇ ಹೇಳ್ಬೋದು. ನಿಮ್ಮ ಬೌದ್ಧಿಕ ಉತ್ಪಾದನೆಯು ಅತ್ಯುತ್ತಮವಾಗಿದ್ದರೂ ನಿಮ್ಮ 5ನೇ ಮನೆಯಲ್ಲಿ ರಾಹುವಿನ ಸಂಚಾರವು ಮುಂದುವರಿಯುವ ಕಾರಣ ಉಂಟಾಗುವಂತಹ ಆತಂಕಗಳನ್ನು ನೀವು ನಿರ್ವಹಿಸಲೇಬೇಕು ಅಂತಲೇ ಹೇಳ್ಬೋದು. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಕಾಣ್ತಾ ಬರ್ತೀರಿ. ಹಾಗೆ ಈ ಟೈಮ್ನಲ್ಲಿ ಶಿಸ್ತಿನ ಅಧ್ಯಯನದ ವೇಳಾಪಟ್ಟಿಯನ್ನು ಕಾಯ್ದುಕೊಳ್ಳುವುದು ಕೂಡ ಬಹಳ ಅವಶ್ಯಕ. ಹಾಗಾದರೆ ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರದ ಬಗ್ಗೆ ನೋಡ್ತಾ ಬರೋದಾದರೆ ನಿಮ್ಮ ವೃತ್ತಿ ಕ್ಷೇತ್ರದ ಅಪಾರ ಒತ್ತಡವನ್ನು ನಿರ್ವಹಿಸಲು ಗುರುವಾರದಂದು ದಕ್ಷಿಣಮೂರ್ತಿ ದೇವರನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆ ಬೇಳೆಯನ್ನು ದಾನ ಮಾಡಿ. ಮತ್ತು ನಿಮ್ಮ ವಿಸ್ತಾರವಾದ ಅಧಿಕಾರವು ಆಳವಾದ ಮತ್ತು ಸಮತೋಲಿತ ಬುದ್ಧಿವಂತಿಕೆಯಿಂದ ನಿರ್ವಹಿಸಲ್ಪಡುವಂತೆ ಗುರುಸ್ತೋತ್ರವನ್ನು ಪಠಿಸ್ತಾ ಬನ್ನಿ. ಹಾಗೆ ಪ್ರತಿ ಮಂಗಳವಾರದಂದು ವಿವಾದಗಳನ್ನು ಶಾಂತಗೊಳಿಸಲು ನಂಬಿಕೆಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸ್ತಾ ಬನ್ನಿ. ಹಾಗೆ ಪ್ರಾರ್ಥಿಸಿ ಕೆಂಪು ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ. ಹಾಗೆ ಬಡವರಿಗೆ ತೊಗರಿ ಬೇಳೆಯನ್ನು ದಾನ ಮಾಡಿ. ಹಠಾತ್ ವಾದಗಳನ್ನು ತಡೆಯಲು ಹಾಗೆ ನಿಮ್ಮ ಜಂಟಿ ಸಂಪತ್ತನ್ನು ರಕ್ಷಿಸಲು ಸುಬ್ರಹ್ಮಣ್ಯಾಷ್ಟಕ ಮಂತ್ರವನ್ನು ಪಠಿಸ್ತಾ ಬನ್ನಿ. ನಿಮ್ಮ ಸೃಜನಶೀಲ ಬುದ್ಧಿವಂತಿಕೆ ಮತ್ತು ಮಕ್ಕಳ ಬಗ್ಗೆ ಹಠಾತ್ ಆತಂಕಗಳನ್ನು ನಿವಾರಿಸಲು ಪ್ರತಿ ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡ್ತಾ ಬನ್ನಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚುತ್ತಾ ಬನ್ನಿ. ಹಾಗೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ನಾವು ತಿಳಿಸ್ಕೊಟ್ಟಿರುವಂತಹ ಇವೆಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಸೂರ್ಯದೇವಾಯ ನಮಃ, ಓಂ ರಾಹುಕೇತುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಶನಿದೇವರು, ಮಂಗಳದೇವ, ಗುರುದೇವ, ಲಕ್ಷ್ಮೀನಾರಾಯಣ, ಸೂರ್ಯದೇವ, ರಾಹುಕೇತು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.